ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ಹೋಟೆಲ್ ಸ್ಟೈಲ್ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಒಂದು 5 ತರಕಾರಿಗಳನ್ನ ತೊಗೊಂಡಿದ್ದೀನಿ. ಕ್ಯಾರೆಟ್, ಬೀಟ್, ಕ್ಯಾಪ್ಸಿಕಮ್, ಹಾಗೆ ಒಂದು ಗಡ್ಡೆಕೋಸು, ಆಮೇಲೆ ಆಲೂಗಡ್ಡೆ ನಾನು ತೊಳೆದ್ಬಿಟ್ಟು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ನಾನು ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಒಂದು 2 ರಿಂದ 3 ಪಲಾವ್ ಎಲೆ, ಒಂದು ಸ್ವಲ್ಪ ಸೊಂಪು ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಕಾದ್ಮೇಲೆ, ಬಿಸಿ ಆದಮೇಲೆ ಇದಕ್ಕೆ 3 ರಿಂದ 4 ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋವಂಥದ್ದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ, ಇದು ಎಣ್ಣೆಯಲ್ಲಿ ಒಂಚೂರು ಫ್ರೈ ಹಾಕಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಈಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಗಡ್ಡೆಕೋಸು, ಬೀನ್ಸು, ಆಮೇಲೆ ಕ್ಯಾರೆಟು, ಕಟ್ ಮಾಡ್ಕೊಂಡಿರೋಂತಹ ಎಲ್ಲ ತರಕಾರಿನೂ ಇದಕ್ಕೆ ನಾನು ಸೇರಿಸ್ಕೊಂಡ್ಬಿಡ್ತೀನಿ. ನೋಡಿ, ಆಲೂಗಡ್ಡೆ ನಾನು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೆ, ಆ ಆಲೂಗಡ್ಡೆನೂ ಇದಕ್ಕೆ ನಾನು ಸೇರಿಸ್ಕೊಂಡ್ಬಿಡ್ತೀನಿ. ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಮೇಲೆ ಕಟ್ ಮಾಡಿರೋಂತಹ ಟೊಮೊಟೊನೂ ಹಾಕ್ಕೊಂಡು, ಆಮೇಲೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಕೈ ಆಡಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಇದು ಫ್ರೈ ಹಾಕಿ ಒಂದು ಸ್ವಲ್ಪ ಈ ಕಡೆ ನಾನು ಒಂದು ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಳೆದಿರೋ ಅಂಥದ್ದನ್ನು, ಆಮೇಲೆ ಶುಂಠಿ ಒಂದು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಒಂದು 10 ರಿಂದ 11, ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರ ಎಷ್ಟು ಬೇಕಷ್ಟು ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡ್ಬಿಡೋಣ. ನೋಡಿ, ಈ ಥರ ನಾನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಕುದೀತಾ ಇರೋವಂತಹ ತರಕಾರಿಗೆ ಸೇರಿಸ್ಕೊಂಡ್ಬಿಡೋಣ. ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು, ಇದು ಎಣ್ಣೆಯಲ್ಲೇ ಇದು ಫ್ರೈ ಆಗಬೇಕು. ಇವಾಗ ಇದು ಚೆನ್ನಾಗಿ ನಾವು ಮಾಡ್ತಾ ಇರಬೇಕಾದ್ರೆ ಗಮ್ ಅಂತ ವಾಸನೆ ಬರುತ್ತೆ, ಸೂಪರಾಗಿರುತ್ತೆ ಇದಂತೂ. ನೋಡಿ, ಹೀಗೆ ಕೈ ಆಡಿಸ್ತಾ ಇದ್ವಿ. ಆ ಮಸಾಲೆ ವಾಸನೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು ಇದು. ನೋಡಿ, ಇವಾಗ ಇದು ಫ್ರೈ ಆಗ್ತಾ ಇರಬೇಕಾದ್ರೆ 1 ಸ್ಪೂನ್ ಗರಂ ಮಸಾಲೆ, ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಬೇಕಿದ್ದರೆ ಧನಿಯಾ ಪೌಡ್ರು ಹಾಕ್ಕೊಳ್ಳಿ, ಇಲ್ಲ ಪಲಾವ್ ಮಸಾಲ ಇದ್ರೂ ಹಾಕ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಇದು ಫ್ರೈ ಆಗ್ತಾ ಇರಬೇಕಾದ್ರೆ ನಾನು ಚೆನ್ನಾಗಿ ಕೈ ಆಡಿಸ್ಕೊತಿದ್ದೀನಿ. ಇದು ಹಸಿ ವಾಸನೆ ಹೋಗಬೇಕು, ಎಣ್ಣೆ ಬಿಡ್ತಾ ಇರಬೇಕು, ಕುದೀತಾ ಇರಬೇಕಾದ್ರೆ ನಾನು ಒಂದು 3 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಅಕ್ಕಿ ನಾನು 1.5 ಗ್ಲಾಸ್ ತೊಗೊಂಡಿದ್ದೆ. ನಿಮ್ಗೆ ಯಾವ ಅಕ್ಕಿ ಇರುತ್ತೆ ಅದರ ತಕ್ಕಂತೆ ನೀರು ಹಾಕ್ಕೊಳ್ಳಿ. ನೋಡಿ, ನೀರು ಹಾಕ್ಕೊಂಡ್ಬಿಟ್ಟು ನಾನು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡು ಉಪ್ಪು ನೋಡ್ತಾ ಇದ್ದೀನಿ. ನನಗೆ ಯಾಕೋ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಒಂಚೂರು ನಾನು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಇದು ಕುದೀತಾ ಇರಬೇಕಾದ್ರೇ ಇದಕ್ಕೆ ತೊಳೆದಿರೋ ಅಂತಹ ಅಕ್ಕಿನ ಹಾಕ್ಕೊತಿದ್ದೀನಿ. ನಾನು ಬುಲೆಟ್ ರೈಸ್ ತೊಗೊತಿದ್ದೀನಿ. ನೋಡಿ, ಟೇಸ್ಟ್ಗೆ ಅಂದ್ಬಿಟ್ಟು ನಾನು ನಿಂಬೆಹಣ್ಣು ಹಾಕ್ಕೊತೀನಿ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಕುದೀತಾ ಇರಬೇಕಾದ್ರೆ ಮುಚ್ಚಳನ ಹಾಕ್ಬಿಡೋಣ. ಹಾಕಿ ಇದಕ್ಕೆ ನಾನೊಂದು 3 ವಿಸಿಲ್ನ ಕೂಗಿಸ್ಕೊತಿದ್ದೀನಿ. ನೋಡಿ, ಇವಾಗ ಇದು 3 ವಿಸಿಲ್ ಆಗಿದೆ. ನೋಡಿ, ತರಕಾರಿ ಎಲ್ಲ ಮೇಲೆ ಬಂದಿದೆ ಅಲ್ವಾ, ಸೂಪರಾಗಿ ಕಾಣುತ್ತಲ್ವ. ಎಲ್ಲನೂ ನಾನು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ, ಯಾಕಂದರೆ ತರಕಾರಿ ಎಲ್ಲ ಮೇಲೆ ಕುತ್ಕೊಂಡ್ಬಿಟ್ಟಿರುತ್ತಲ್ವ. ನೋಡಿ, ಯಾವ ಥರ ಕಲರಾಗಿ ಎಷ್ಟು ಸೂಪರಾಗಿದೆ. ನೋಡಿ, ಇವಾಗ ಸೂಪರಾಗಿರೋ ಅಂಥ ವೆಜ್ ಪಲಾವ್ ರೆಡಿ. ನೋಡಿ, ಇದಕ್ಕೆ ಬೇಕಿದ್ದರೆ ನೀವು ಮೊಸರು ಬಜ್ಜಿನೂ ಮಾಡ್ಕೊಂಡಿರ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಾರ್ದೇ ಇರಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.